ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೆಲ್ದಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಹುರುಳೆಕಾಳನ್ನು ಯೂಸ್ ಮಾಡಿಕೊಂಡು ಥೈರಾಯ್ಡನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನು ನೋಡೋಣ. ಈಗ ನಾನು ಈ ಹುರುಳೆಕಾಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಗಿರ್ನಿಗೆ ಹಾಕಿಸ್ಕೊಂಡು ಬಂದು ಹಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ರೆಡಿ ಆಗುತ್ತೆ. ಇದನ್ನ ಸೋಸಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಇದು ಒಂದು 2-3 ಮಂತ್ಸ್ ಆದರೂ ಕೆಡೋದಿಲ್ಲ ಫ್ರೆಂಡ್ಸ್ ಇದು ಹಿಟ್ಟು. ಇವಾಗ ಇದನ್ನು ಒಂದು ಪಾತ್ರೆಗೆ 2 ಸ್ಪೂನ್ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾನು 2 ಸ್ಪೂನ್ ಹಾಕಿದ್ದೀನಿ, ನೀವು ಬೇಕಿದ್ರೆ 1 ಸ್ಪೂನ್ ಹಾಕೋಬೋದು. 1 ಸ್ಪೂನಿಗೆ ಒಂದು ಟೀ ಕಪ್ ಅಷ್ಟು ಆಗುತ್ತೆ ಇದು ರೆಡಿ ಆದಮೇಲೆ. ಇವಾಗ ಇದಕ್ಕೆ ನೀರು ಹಾಕಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ, ಯಾಕಂದರೆ ಇದು ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಬರುತ್ತೆ. ಸೊ ಇವಾಗ ಇದನ್ನು ನಾವು ಕೈಯಿಂದ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊಳ್ಳೋಣ. ನಾನಿನ್ನೂ ಗ್ಯಾಸ್ ಆನ್ ಮಾಡಿಲ್ಲ. ಗ್ಯಾಸ್ ಆನ್ ಮಾಡಿದ್ರೆ ಗಂಟಾಗಿಬಿಡುತ್ತೆ ಬೇಗನೆ. ಇವಾಗ ಇದಕ್ಕೆ ನಾನು ಬೆಲ್ಲ ಸಕ್ಕರೆ ಏನೂ ಯೂಸ್ ಮಾಡ್ತಿಲ್ಲ, ಉಪ್ಪು ಹಾಕ್ಕೊಳ್ತಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಕೈ ಬಿಡದೆ ಸ್ವಲ್ಪ ಹೊತ್ತು ತಿರುಗಿಸ್ತಾನೇ ಇರಬೇಕು. ನೀವೇನಾದರೂ ಬಿಟ್ಬಿಟ್ರೆ ಗಂಟಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಮೊದಲೇ ಹೇಳಿದಾಗೆ ಇದು ಹೇಗೆ ಥೈರಾಯ್ಡ್ಗೆ ಹೆಲ್ಪ್ ಆಗುತ್ತೆ ಅಂತಂದರೆ ನಂದು ಓನ್ ಎಕ್ಸ್ಪೀರಿಯೆನ್ಸ್ ಇದು. ಆ್ಯಕ್ಚುಲಿ ನನಗೆ ಥೈರಾಯ್ಡ್ ಇದೆ ಅಂತ ಹೇಳಿದಾಗ ನಾನು ಇದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಡಾಕ್ಟ್ರು ಥೈರಾಯ್ಡ್ ಇದ್ದಾಗ ಹೇಳಿದ್ದು ಸ್ವೀಟ್ ಐಟಮ್ಸು, ಬೇಕ್ರಿ ಐಟಮ್ಸು, ಆಮೇಲಿಂದ ಡೈರಿ ಐಟಮ್ಸು ಅಂದರೆ ಮೊಸರು ಅದೆಲ್ಲ ಯೂಸ್ ಮಾಡಬಾರ್ದು ಅಂತ, ಹಾಗೆ ಕರೆದಿರೋ ಅಂಥದ್ದು ಐಸ್ ಕ್ರೀಮ್ಸ್ ಎಲ್ಲ ತಿನ್ನಬಾರ್ದು ಅಂತ ಹೇಳಿದರು. ನಾನು ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೋಸ್ಕರ ಹುರುಳೆಕಾಳಿಂದ ಸಂಗಟಿನ ಸ್ಟಾರ್ಟ್ ಮಾಡಿದೆ, ಬೆಲ್ಲ ಯೂಸ್ ಮಾಡ್ದೇನೆ. ಇವಾಗ ನಂದು ಥೈರಾಯ್ಡು ಒಂದೇ ಮಂತಲ್ಲಿ ಕಂಟ್ರೋಲ್ ಬಂತು ಫ್ರೆಂಡ್ಸ್. ಎಷ್ಟಿತ್ತು, ಎಲ್ಲಿಗೆ ಬಂತು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಇದು ಇವಾಗ ಚೆನ್ನಾಗಿ ಕುದ್ದಿದೆ. ಸೊ ಇವಾಗ ಇದು ರೆಡಿ ಆಯಿತು ಫ್ರೆಂಡ್ಸ್. ಇದನ್ನ ನೀವು ಟೀ ಬದಲಿಗೆ ಬೆಳಗ್ಗೆ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟೇಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.